ಓಂ ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ ವಿದ್ಯಾವಿನಯಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತತತ್ತ್ವಜ್ಞಂ ವಿಧುಶೇಖರಭಾರತೀಂ ಪರಮಂ ಕ್ಲಿಷ್ಟವೇದಾಂತಂ ಪರಯಾ ಶ್ಲಕ್ಷ್ಣಯಾ ಗಿರಾ ಯೋ ಬೋಧಯತಿ ತಂ ವಂದೇ ಪರಮಾನಂದಭಾರತೀಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚರ್ಥೇಷ್ವಭಿದ್ಯಸ್ವರಾಟ್ तेने ब्रह्महृदाय आदिकवये मुह्यन्ति यत्सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ಜಿಜ್ಞಾಸುಗಳೇ, ಬಾದರಾಯಣ ಪ್ರಣೀತವಾಗಿರುವಂತಹ ಅಷ್ಟಾದಶ ಮಹಾಪುರಾಣಗಳಲ್ಲಿ ಮಹತ್ತರವಾಗಿರುವಂತಹ ಶ್ರೀಮದ್ ಭಾಗವತ ಮಹಾಪುರಾಣ, ಅದರಲ್ಲಿ 4ನೇ ಸ್ಕಂದದಲ್ಲಿ ಪೃಥು ಚರಿತ್ರೆಯಲ್ಲಿದ್ದೇವೆ. ಪೃಥು ಮಹಾರಾಜನು ಧ್ರುವನ ವಂಶಸ್ಥರಲ್ಲಿ ಹುಟ್ಟಿರುವಂತಹ ಅಂಗ ರಾಜನ ಮಗನಾದ ವೇನ, ಆ ವೇನನ ಮಗನು. ವೇನನ ಕಾಲದಲ್ಲಿ ಅವನು ರಾಜ್ಯದಿಂದ ಧರ್ಮವನ್ನ ಪಕ್ಕಕ್ಕಿಟ್ಟು ಕೇವಲ ನೀತಿ ಆಧಾರದ ಮೇಲೆ ರಾಜ್ಯ ನಡೆಸ್ತೇನೆ ಅಂತ ಹೇಳಿದಾಗ ಋಷಿ ಮುನಿಗಳು, ಬ್ರಾಹ್ಮಣರು, ಜ್ಞಾನಿಗಳು ಅದನ್ನ ಇದು ಸರಿಯಾದದ್ದಲ್ಲ, ರಾಜ್ಯನಲ್ಲಿ ಯಜ್ಞಪುರುಷನೂ ಇರ್ತಾನೆ, ಅವನ ಶರೀರದಲ್ಲಿ ಯಜ್ಞಪುರುಷನು ವಾಸಿಸ್ತಾನೆ, ದಿಕ್ಪಾಲ ದೇವತೆಗಳು ಸೀಮೆಯನ್ನು ರಕ್ಷಿಸ್ತಾರೆ ಎನ್ನುವಂತಹ ಅಂಶವನ್ನ, ಶಾಸ್ತ್ರೀಯ ಅಂಶವನ್ನ ನೆನಪಿಟ್ಟುಕೊಂಡು ರಾಜನಿಗೆ ಉಪದೇಶ ರೂಪವಾಗಿ ಹೇಳಿದರು. ಅದರಿಂದ ಪ್ರಯೋಜನವಾಗದೇ ಇದ್ದಾಗ ತಮ್ಮ ಶಾಪದಿಂದ ಅವನನ್ನು ಸಂಹಾರ ಮಾಡ್ತಾರೆ. ಆಮೇಲೆ ರಾಜ್ಯವು ರಾಜರಹಿತವಾಗಿರುವಂತಹದ್ದು ದುಷ್ಟರಾಜನಿರುವುದಕ್ಕಿಂತಲೂ ಹೆಚ್ಚಿನ ಅಪಾಯ ಅನ್ನೋದು ಅರಿವಾಗುತ್ತೆ. ಆವಾಗ ಅಲ್ಲಿರುವಂತಹ ಜ್ಞಾನಿಗಳು, ಋಷಿಗಳೆಲ್ಲರೂ ಅವನ ತಪಸ್ ಸಾಮರ್ಥ್ಯದಿಂದ ಆ ವೇನನ ಶರೀರದಿಂದ ಪಾಪ ಪುರುಷನನ್ನ ತೆಗೆದು ಹೊರಗೆ ಹಾಕ್ತಾರೆ ಅವನ ತೊಡೆಯಿಂದ. ಅವನು ನೀನ್ ನಗರದಲ್ಲಿ ಇರೋದಕ್ಕೆ ಯೋಗ್ಯ ಇಲ್ಲ, ನೀನ್ ಕಾಡಿಗೆ ಹೋಗು ಅಂತ ಹೇಳಿ ಅವ್ರಿಗೆ ಎಲ್ಲರೂ ಅವನನ್ನು ಕಾಡಿಗೆ ಕಳಿಸ್ತಾರೆ, ನಿಷೀದ ಅಂತ ಹೇಳಿ. ಮುಂದೆ ಅವನೇ ನಿಷಾದ ಆಗ್ತಾನೆ, ಅವರೇ ಬೇಡರು ಅಂತ ಆಗ್ತಾರೆ, ಬೇಡ ಜನಾಂಗದವರು ಅಂತ ಆಗ್ತಾರೆ. ಮುಂದೆ ಅವನ ಸಂತಾನವೇ ಎಲ್ರು. ಮತ್ತೆ ರಾಜ್ಯಕ್ಕೆ ರಾಜನು ಒಬ್ಬನು ಬೇಕು, ಮತ್ತು ಮನು ಚಕ್ರವರ್ತಿಯಂತಹ ಸಾಮ್ರಾಟನ ವಂಶ ಇದು ನಿರ್ವಂಶವಾಗಬಾರದು ಅನ್ನೋ ಉದ್ದೇಶದಿಂದ ಆ ವೇನ ರಾಜನ ಮೃತ ದೇಹದ 2 ಬಾಹುಗಳನ್ನ ಮಥನ ಮಾಡ್ತಾರೆ. ನಾವು 2ನೇ ಸ್ಕಂದದಲ್ಲಿ ನೋಡ್ತೇವೆ, ಪುರುಷ ಸೂಕ್ತದ ಅರ್ಥವನ್ನು ಹೇಳುವಂತಹ ಅಧ್ಯಾಯದಲ್ಲಿ ಕ್ಷತ್ರಿಯರು ಬಾಹುಗಳಿಂದ ಹುಟ್ಟಿದ್ರು ಅನ್ನುವಂತಹ ಮಾತಿನ ಆಧಾರದ ಮೇಲೆ ಬಾಹುಗಳನ್ನ ಬಾಹುರಾಜನ್ಯ ಕೃತಃ ಅಂತ, ಆ ಮಂತ್ರದ ಆಧಾರದ ಮೇಲೆ ಅವರ ಆ ಮೃತದೇಹದ ಬಾಹುಗಳನ್ನು ಮಥಿಸಿದಾಗ ಅದರಿಂದ ಹುಟ್ಟಿದಿರುವಂಥವರು ಮಿಥುನ ದಂಪತಿ. ಅವರು ಒಂದು ಪೃಥು, ಇನ್ನೊಂದು ಅರ್ಚಿರಾಣಿ. ಅವರ ಲಕ್ಷಣಗಳನ್ನು ನೋಡಿ, ಕೈಯಲ್ಲಿರುವಂತಹ ಚಕ್ರ, ಕಾಲಲ್ಲಿರುವಂತಹ ಪದ್ಮ, ಈ ಲಕ್ಷಣಗಳನ್ನು ನೋಡಿ ಬ್ರಾಹ್ಮಣರು, ಋಷಿ ಮುನಿಗಳೆಲ್ಲರೂ, ಪುರೋಹಿತರು ಎಲ್ಲರೂ ಇವನು ಸಾಕ್ಷಾತ್ ಮಹಾವಿಷ್ಣುವಿನ ಅವತಾರವೇ ಎನ್ನುವುದಾಗಿ ನಿಶ್ಚಯಿಸಿ, ಇವರು ಮಹಾವಿಷ್ಣು ಮತ್ತು ಲಕ್ಷ್ಮಿಯರೇ ಆಗಿದ್ದಾರೆ ಎನ್ನುವುದಾಗಿ ನಿಶ್ಚಯಿಸಿ ಅವರನ್ನ ಮದುವೆ ಮಾಡಿ ರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿ ವಂದಿಮಾಗದರೆಲ್ಲರೂ ಆ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಅನೇಕಾನೇಕ ದೇವತೆಗಳು ಬಂದು ಅವರಲ್ಲಿರುವಂತಹ ಉಡುಗೊರೆಯನ್ನ ಆ ರಾಜನಿಗೆ ಕೊಡುವಂಥವ್ರು ಆಗ್ತಾರೆ. ಅದ್ರ ಬಗ್ಗೆ ನೋಡಿದ್ವಿ.
ಕುಬೇರನು ಸಿಂಹಾಸನ ಮಾಡಿಕೊಡ್ತಾನೆ, ಇಂದ್ರ ಕಿರೀಟ ಕೊಡ್ತಾನೆ, ಹಾಗೆಲ್ಲ ನೋಡಿ. ಆ ವಂದಿಮಾಗಧರ ಸ್ತೋತ್ರ ಎಲ್ಲ ಕೇಳಿ ಪೃಥು ಮಹಾರಾಜನ ಹೇಳ್ತಾನೆ, ನಾನು ಈಗ ತಾನೇ ರಾಜನಾಗಿದ್ದೇನೆ, ನಾನಿನ್ನೂ ಅಂಥ ಏನು ದೊಡ್ಡ ಸಾಧನೆಗಳು ಮಾಡಿಲ್ಲ, ಸುಮ್ಮನೆ ನೀವು ನನ್ನನ್ನು ಹೊಗಳಿ ಅಟ್ಟಕ್ಕೇರಿಸಬೇಡಿ, ಅದರಿಂದ ನಾನು ನನ್ನ ಕರ್ತವ್ಯದಿಂದ ವಿಮುಖನಾಗಬಹುದು, ಆ ಹೊಗಳಿಕೆಗೆ ಮನಸೋತು ಅಂತ ಸಂಶಯ ಅಥವಾ ಅವನ ಆಶಯವನ್ನು ವ್ಯಕ್ತಪಡಿಸಿದಾಗ ಅವರು ತಮ್ಮ ಹೊಗಳಿಕೆಯಲ್ಲಿ ಹೀಗಿದ್ದಾನೆ ಅನ್ನೋದನ್ನು ಬದಲಾಯಿಸಿ ಹೀಗೆ ಆಗು ಎನ್ನುವಂತಹ ರೀತಿಯಲ್ಲಿ ಆಶೀರ್ವಚನ ಪೂರ್ವಕವಾಗಿ ಹೇಳ್ತಾರೆ. ಇದರಿಂದ ಅವನ ತಂದೆಯಲ್ಲಿರುವ ಗುಣಕ್ಕೂ ಅವನ ಗುಣಕ್ಕೂ ಪ್ರಧಾನ ವ್ಯತ್ಯಾಸ ಕಾಣುತ್ತೆ. ಅವನ ತಂದೆ ವೇನ ಏನು ಹೇಳಿರ್ತಾನೆ, ನನ್ನನ್ನು ಬಿಟ್ಟು ಬೇರೆ ಯಾರನ್ನು ಹೊಗಳಕೂಡದು ಅಂತ ಹೇಳಿರ್ತಾನೆ. ಇವನ ಆಶಯ ಏನಾಗಿರ್ತದೆ, ನನ್ನನ್ನು ಹೊಗಳಬೇಡಿ, ಹೊಗಳಿಕೆಗೆ ಅರ್ಹನು ಅಂತ ಹೇಳಿದ್ರೆ ಕೇವಲ ಭಗವಂತನೊಬ್ಬನೇ ಅನ್ನುವಂತಹ ನಿಲುವಾಗಿರ್ತದೆ. ಈ ಒಂದು ಮಾತಿನಿಂದ ನಾವು ಆ ದೃಷ್ಟಿಕೋನದ ಮತ್ತು ರಾಜ್ಯಾಡಳಿತದ ವ್ಯತ್ಯಾಸವನ್ನ ನಾವು ತಂದೆ ಮಗನಲ್ಲಿ ಗಮನಿಸಬಹುದು. ಆಮೇಲೆ ಆ ಹೊಗಳ್ತಾ ಇರುವಂತಹ ಹೊಗಳ ಭಟ್ರು ವಂದಿಮಾಗಧರು ಎಲ್ಲರೂ ಹೊಗಳ್ತಾ ಹೊಗಳ್ತಾ ಅವನೀಗ ಭೂಮಿಯನ್ನ ಗೋರೂಪದಲ್ಲಿ ಇದ್ದಾಗ ಅವಳನ್ನ ಹಿಂಡಿ ಸಂಪತ್ತನ್ನ ಸೃಷ್ಟಿ ಮಾಡಿದಂಥವನು, ಪರ್ವತಗಳನ್ನ ಕಡಿದು ಭೂಮಂಡಲವನ್ನ ಸಮತಟ್ಟಾಗಿ ಮಾಡಿ ಗ್ರಾಮ ನಗರ ಪಟ್ಟಣಗಳನ್ನ ನಿರ್ಮಾಣ ಮಾಡಿದಂಥವನು, ಆಮೇಲೆ ಸನತ್ ಕುಮಾರರಿಂದ ಉಪದೇಶ ಪಡೆದು ಜ್ಞಾನೋಪದೇಶ ಪಡೆದು ಮುಕ್ತಿಯನ್ನು ಹೊಂದಿದಂಥವನು ಎಂಬ ರೀತಿಯಲ್ಲೆಲ್ಲ ಹೊಗಳಿರ್ತಾರೆ. ಆ ಮಾತನ್ನ ಕೇಳಿ ವಿದುರನು ಮೈತ್ರೇಯನಿಗೆ ಪ್ರಶ್ನೆ ಮಾಡ್ತಾನೆ. ಅವರ ಆ ವಂದಿಮಾಗಧರ ಆಶಯದಂತೆ ಅವರ ಹೊಗಳಿಕೆಯಂತೆಯೇ ಇವನು ರಾಜ್ಯ ಎಲ್ಲ ಆಡಳಿತ ಪ್ರಾರಂಭ ಮಾಡ್ತಾನೆ. ಆವಾಗ ಮೈತ್ರೇಯ ವಿದುರ ಸಂವಾದದಲ್ಲಿ ವಿದುರನ ಪ್ರಶ್ನೆ ಬರ್ತದೆ. 17ನೇ ಅಧ್ಯಾಯದಲ್ಲಿ ನಾವಿದ್ದೇವೆ. ಮೈತ್ರೇಯ ಉವಾಚ ಏವಂ ಸ ಭಗವಾನ್ ವೈನ್ಯಃ ಖ್ಯಾಪಿತೋ ಗುಣಕರ್ಮಭಿಃ ಛಂದಯಾಮಾಸ ತಾನ್ ಕಾಮೈಃ ಪ್ರತಿಪೂಜ್ಯಾಭಿನಂದ್ಯ ಚ. ಈ ಪ್ರಕಾರವಾಗಿ ವಂದಿಮಾಗಧರಿಂದ ಹೊಗಳಿಸಲ್ಪಟ್ಟಂತಹ ಅವನು ಆ ವೈನ್ಯ ವೇನನ ಮಗನು ಪೃಥು ಮಹಾರಾಜನು ಗುಣಕರ್ಮಗಳಿಂದ ತನ್ನ ಉತ್ತಮೋತ್ತಮ ಗುಣಗಳಿಂದ ಮತ್ತು ಆ ಗುಣಗಳನ್ನೇ ಕ್ರಿಯಾನ್ವಯಗೊಳಿಸುವುದರ ಮೂಲಕ ಅವರ ಮಾತುಗಳನ್ನು ನಿಜ ಮಾಡ್ತಾ ಮಾಡ್ತಾ ಅವರೆಲ್ಲರಿಗೂ ವಸ್ತ್ರಾದಿಗಳಿಂದ ಅಲಂಕರಿಸಿ ಅವರನ್ನು ಕಳಿಸ್ತಾನೆ. ಆಮೇಲೆ ರಾಜ್ಯದಲ್ಲಿರುವಂತಹ ಪ್ರತಿ ಪ್ರಜೆಯಲ್ಲಿಯೂ ಚಾತುರ್ವರ್ಣರಲ್ಲಿಯೂ ಸಮಾನ ದೃಷ್ಟಿಯಿಂದ ನೋಡುವಂಥವನಾಗ್ತಾನೆ. ಬ್ರಾಹ್ಮಣ ಪ್ರಮುಖಾನ್ ವರ್ಣಾನ್ ಭೃತ್ಯ ಮಾತ್ಯ ಪುರೋಧಸಃ ಪೌರಾನ್ ಜಾನಪದಾನ್ ಶ್ರೇಣೀಹಿ ಪ್ರಕೃತಿ ಸಮಪೂಜಯತ್. ಬ್ರಾಹ್ಮಣ ಪ್ರಮುಖಾನ್ ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಲ್ಲ 4 ವರ್ಣದವರನ್ನು, ಭೃತ್ಯಾನ್ ಸೇವಕರು, ಅಮಾತ್ಯಾನ್ ಮಂತ್ರಿಗಳು, ಪುರೋಧಸಃ ಪುರೋಹಿತರು, ಪೌರಾನ್ ಪ್ರಜೆಗಳು, ಜಾನಪದಾನ್ ಹಳ್ಳಿಗಳಲ್ಲಿರುವಂತಹ ಜನರು, ಶ್ರೇಣೀಹಿ ವ್ಯಾಪಾರಾದಿಗಳಲ್ಲಿ ಸಹಾಯ ಮಾಡುವಂತಹ ವ್ಯಾಪಾರಿಗಳು ಮತ್ತು ಸೈನಿಕರು, ಇವರನ್ನ ಪ್ರಕೃತಿ ಸಮಪೂಜಯತ ಎಲ್ಲರನ್ನೂ ತನ್ನ ಸಮಾನ ದೃಷ್ಟಿಯಿಂದ ಪೂಜಿಸಿದನು, ನೋಡ್ತಾ ಇದ್ದನು, ಹೀಗೆ ಅವನ ರಾಜ್ಯಭಾರ ನಡೆಸ್ತಾ ಇದ್ದನು ಅಂತ ಹೇಳಿದಾಗ ವಿದುರನ ಪ್ರಶ್ನೆ ಬರುತ್ತದೆ. ಏನ್ ಪ್ರಶ್ನೆ ಕೇಳ್ತಾನೆ ಅಂದ್ರೆ, ನೀವು ಅದೇನೋ ಮೈತ್ರೇಯರೇ, ನೀವು ಅದೇನೋ ಪೃಥ್ವಿಯನ್ನ ಗೋರೂಪದಲ್ಲಿ ಹಿಂಡಿದನು ಅಂತ ಹೇಳಿದ್ರಲ್ಲ, ಯಾರು ಈಗ ಗೋವನ್ನು ಹಿಂಡಬೇಕು, ಆಕಳನ್ನ ಹಾಲು ಹಿಂಡಬೇಕು ಅಂತಾದ್ರೆ ಕರು ಅನ್ನೋದೊಂದು ಬೇಕು, ವತ್ಸ ಅನ್ನೋದು ಬೇಕು. ಅದು ಯಾರಾಗಿದ್ರು, ಯಾವ ಪಾತ್ರೆಯಲ್ಲಿ ಹಿಂಡಿದ್ನು, ಏನನ್ನು ಹಿಂಡಿದ್ನು, ಅದನ್ನೆಲ್ಲ ಹೇಳಬೇಕು ಮತ್ತು ಆ ಕಥೆಯನ್ನು ಪೂರ್ತಿಯಾಗಿ ಹೇಳಬೇಕು ಅನ್ನೋಂಥ ರೀತಿಯಲ್ಲಿ ವಿದುರರು ಪ್ರಶ್ನೆ ಮಾಡ್ತಾರೆ. ಕಸ್ಮಾತ್ ದಧಾರ ಗೋರೂಪಂ ಧರಿತ್ರಿ ಬಹುರೂಪಿಣಿ ಯಾಂ ದುದೋಹ ಪೃಥುಸ್ತತ್ರ ಕೋ ವತ್ಸೋ ದೋಹನಂಚಕಿಂ ಪ್ರಕೃತ್ಯಾ ವಿಷಮಾ ದೇವಿ ಕೃತಾ ತೇನ ಸಮಾಕೃತಂ ಕಥಂ ತಸ್ಯ ಮೇಧ್ಯಂ ಹಯಂ ದೇವಃ ಕಸ್ಯ ಹೇತೋರಪಾಹರತ್. ಕಸ್ಮಾತ್ ದಧಾರ, ಆ ಪೃಥ್ವಿ ಗೋರೂಪವನ್ನ ಯಾಕೆ ಧರಿಸ್ಬೇಕಾಯ್ತು? ಯಾಂ ದುದೋಹ ಪೃಥುಸ್ತತ್ರ ಕೋವತ್ಸಹ, ಆಕಳಿಂದ ಹಸುವಿನಿಂದ ಹಾಲನ್ನು ಕರಿಬೇಕು ಅಂತ ಹೇಳಿದ್ರೆ ಮುಂಚೆ ಸ್ವಲ್ಪ ಕರುವನ್ನು ಬಿಡ್ತಾರೆ. ಸ್ವಲ್ಪ ಅಲ್ಲಿ ಹಳ್ಳಿನಲ್ಲಿ ನಾವು ಹೋದಾಗ
ಹಾಲು ಕರೀತ್ಲಿಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳೋದಿಲ್ಲ, ಕರುನ್ ಬಿಡು ಅಂತ ಹೇಳ್ತಾರೆ, ಕರುನ್ ಬಿಟ್ಕೋ ಅಂತ ಹೇಳ್ತಾರೆ. ಕರುನ್ ಬಿಟ್ಕೋ ಅಂದ್ರೆ ಮುಂಚೆ ಕರುವನ್ನ ಹಾಲು ಕುಡಿಯಲಿಕ್ಕೆ ಹಚ್ಚಿ ಅದರ ಹೊಟ್ಟೆ ತುಂಬಿದ ಮೇಲೆ ಸ್ವಲ್ಪ ಪಕ್ಕಕ್ಕೆ ಸರಿಸಿ ಆಮೇಲೆ ಉಳಿದ ಹಾಲನ್ನ ಇವರು ಕರೆಯುವಂಥವ್ರು. ಆದ್ರಿಂದ ಕರುವನ್ನು ಬಿಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಅಂತಲೇನೆ ಹೇಳ್ತಾರೆ. ಆ ಕರು ಯಾರಾಗಿದ್ರು? ಹಸುವಿನ ವತ್ಸ ಯಾವ್ದಾಗಿತ್ತು? ದೋಹನಂಚಕಿಂ, ಏನನ್ನು ಹಿಂಡಿದವನು? ಅದು ನಿಜವಾದ ಗೋ ಆಗಿರಲಿಲ್ಲ, ಪೃಥ್ವಿ ಗೋರೂಪದಲ್ಲಿತ್ತು. ಅಂದ್ರೆ ಅದು ವಿಶಿಷ್ಟವಾಗಿರುವಂತಹ ಗೋ ಆಗಿತ್ತು. ಆ ಬಹುರೂಪಧಾರಣೆಯಾಗಿದ್ದಂತಹ ಭೂದೇವಿಯು ಗೋರೂಪದ ಧಾರಣೆ ಮಾಡಿದಾಗ ಅವಳಿಂದ ಏನೇನೇನೆಲ್ಲ ಹಿಂಡಿದ್ರು, ಅಂದ್ರೆ ಏನೇನೆಲ್ಲ ಪಡ್ಕೊಂಡ್ರು. ದೋಹನಂ ಅನ್ನುವಂತಹ ಪದ. ಮಜಾ ನೋಡಿ, ಸಂಸ್ಕೃತದಲ್ಲಿ ಹಾಲ್ ಕರೆಯೋದಕ್ಕೆ ದೋಹನ ಅಂತ ಪದವಿದೆ. ಕನ್ನಡದಲ್ಲಿ ಹೇಳಿದ್ರೆ ಅದನ್ನ ಕರೆಯೋದು ಅಥವಾ ಹಿಂಡೋದು ಅಂತ ಹೇಳ್ತೇವೆ. ಆದ್ರೆ ಈ ಶಬ್ದ ಉಚ್ಚಾರ ಮಾಡುವಾಗ ನನ್ನ ಮನಸ್ಸಿನಲ್ಲಿ ಏನೋ ಒಂದು ಅಸಮಾಧಾನ. ಯಾಕೆಂದ್ರೆ ದೋಹನ ಅನ್ನುವಂತಹ ಪದದಿಂದ ನಮ್ಮ ಮನಸ್ಸಿನಲ್ಲಿ ಏನೇನ್ ಕಲ್ಪನೆ ಬರುತ್ತೋ, ಕೇಳುಗರ ಮನಸ್ಸಿನಲ್ಲಿ ಏನೇನ್ ಕಲ್ಪನೆ ಬರಬಹುದೋ, ಹಿಂಡುವುದು ಕರೆಯುವುದು ಅನ್ನುವಂತಹ ಪದದಿಂದ ಆ ಕಲ್ಪನೆ ಬರೋದಿಲ್ಲ. ನಿಮಗೆ ಅಂದಾಜು ಬಂತ? ಅದು ಪ್ರತಿಯೊಂದು ಭಾಷೆಗೆ ಇಂತಹ ಒಂದು ಸೊಗಡು ಅಂತ ಇರ್ತದೆ, ಒಂದು ವಿಶೇಷತೆ ಅಂತ ಇರ್ತದೆ. ಆ ದೋಹನ ಪದದಿಂದ ಹಿಂಡೋದು ಕರೆಯೋದು ಅಂತ ಹೇಳಿದ್ರೆ ಏನ್ ಹಿಂಡೋದು ಏನ್ ಕರೆಯೋದು ಅನ್ನೋ ರೀತಿಯಲ್ಲಿ ಬರುತ್ತೆ. ಆದ್ರೆ ಯಾರಿಗೆ ಈ ಹಸುವಿನ ಜೊತೆಗೆ ವ್ಯವಹಾರ ಇರುತ್ತೋ, ಮನೆಯಲ್ಲಿ ಹಸು ಇದ್ದು ಹಾಲು ಕರೆಯೋದು ಇದೆಲ್ಲ ಗೊತ್ತಿರುತ್ತೋ, ಅವರಿಗೆ ಆ ಕೆಲಸ ಮಾಡಿರ್ತಾರೆ. ಹಾಲು ಕರೆಯೋದು ಅಂದ್ರೆ ಅದು ಎಷ್ಟು ದೊಡ್ಡ ಕೆಲಸ, ಅದೇನು ಅನ್ನೋದು ಅದರ ಮಹತ್ವ ಅವ್ರಿಗೆ ಗೊತ್ತಿರ್ತದೆ. ಹಾಲು ಹಿಂಡೋದು ಅಂದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಕರುವನ್ನು ಬಿಟ್ಕೊಳ್ಳೋದು ಅಂದ್ರೆ ಅವ್ರಿಗೆ ಗೊತ್ತಾಗತ್ತೆ. ಆದ್ರೆ ನಾವು ಆ ಸಂಸ್ಕೃತಿಯಿಂದ ಬಹಳ ದೂರ ಬಂದ್ಬಿಟ್ಟಿರೋದ್ರಿಂದ ಆ ಹಿಂಡೋದು ಕರೆಯೋದು ಅಂತ ಪದ ಹೇಳಿದ ತಕ್ಷಣ ಇದೇನೋ ಒಂದು ಹೊಸದಾಗಿದೆಯಲ್ಲ, ವಿಚಿತ್ರ ಇದೆಯಲ್ಲ ಅನ್ನೋಂಥ ಭಾವ ಬರ್ತಾ ಇದೆ. ಆದ್ರೆ ದೋಹನಂ ಅಂತ ಸಂಸ್ಕೃತ ಪದದಿಂದ ಆ ವಿಶಿಷ್ಟವಾದಂತಹ ಅರ್ಥ ಅದು ಕನ್ನಡದ ಆ ಪದದಲ್ಲಿ ಬರ್ತಾ ಇಲ್ಲ. ಅದನ್ನು ನನ್ನ ಅನುಭವ ಅದನ್ನು ಹೇಳ್ಕೊಂಡೆ. ಮತ್ತೆ ಇದರ ಮುಂದೆ ಏನ್ ಕೇಳ್ತಾರೆ? ಸಾಮಾನ್ಯವಾಗಿ ಭೂಮಿ ಪ್ರಕೃತಿಯಿಂದಲೇನೆ ವಿಷಮವಾಗಿ ಸಮತಟ್ಟಾಗಿರೋದಿಲ್ಲ. ಬೆಟ್ಟ ಎತ್ತರದಲ್ಲಿರುತ್ತೆ, ಎರಡು ಬೆಟ್ಟಗಳ ಮಧ್ಯದಲ್ಲಿ ಕಾಲುವೆ ತರ ಇರುತ್ತೆ, ಅವುಗಳೆಲ್ಲ ಇರುವಂತಹದ್ದು. ಇದನ್ನ ಸಮತಟ್ಟಾಗಿ ಹೇಗ್ ಮಾಡ್ದ? ಆಮೇಲೆ ಅವನು ಯಜ್ಞ ಮಾಡ್ತಾ ಇರ್ಬೇಕಾದಾಗ ಇಂದ್ರನು ಈ ಪೃಥು ಮಹಾರಾಜನ ಅಶ್ವಮೇಧ ಯಜ್ಞದ ಕುದುರೆಯನ್ನ ಅದು ಯಾಕೆ ಅಪಹರಣ ಮಾಡ್ಕೊಂಡು ಹೋದ? ಸನತ್ ಕುಮಾರೋ ಭಗವತೋ ಬ್ರಹ್ಮನ್ ಬ್ರಹ್ಮವಿದುತ್ತಮಾತ್ ಲಬ್ಧ್ವಾ ಜ್ಞಾನಂ ಸವಿಜ್ಞಾನಂ ರಾಜರ್ಷಿಕಾಂಗತಿಂ ಗತಃ. ಆಮೇಲೆ ಸನತ್ ಕುಮಾರರು ಅವನ ಅರಮನೆಯ ತೋಟದಲ್ಲಿ ಬಂದು ಅವನಿಗೆ ಉಪದೇಶ ಹೇಳಿದ್ರು ಅಂತ ಹೇಳಿದ್ರಲ್ಲ, ಅವ್ರು ಏನು ಉಪದೇಶ ಹೇಳಿದ್ರು? ಅವ್ರು ಯಾತಕ್ಕಾಗಿ ಬರ್ಬೇಕಾಯ್ತು? ಆ ಉಪದೇಶ ಪಡ್ಕೊಂಡು ಪೃಥು ಮಹಾರಾಜನು ಯಾವ ಗತಿಯನ್ನು ಪಡೆದುಕೊಂಡನು? ಈ ಎಲ್ಲ ವಿಚಾರ ಕುರಿತಾಗಿ ಪೃಥುವಿನ ಚರಿತ್ರೆಯನ್ನು ನಮಗೆ ವಿಸ್ತಾರಪೂರ್ವಕವಾಗಿ ಹೇಳಬೇಕು ಅಂತ ವಿದುರರು ಮೈತ್ರೇಯರಿಗೆ ಕೇಳುವಂಥವ್ರಾಗ್ತಾರೆ. ಆವಾಗ ಮೈತ್ರೇಯರು ಅವರ ಪ್ರಶ್ನೆಗೆ ಉತ್ತರ ರೂಪವಾಗಿ ಪೃಥುವಿನ ರಾಜ್ಯಾಡಳಿತದಿಂದ ಆ ಕಥೆಯನ್ನ ಮುಂದುವರಿಸ್ತಾರೆ. ತನ್ನೋ ಭವಾನಿ ಹತುರಾತವೇನ್ನಂ ಕ್ಷುಧಾರ್ಧಿತಾನಾಂ ನರದೇವದೇವ ಯಾವನ್ನನಂಕ್ಷ್ಯಾಮಹ ಉಜ್ಜಿತೋರ್ಜಾ ವಾರ್ತಾಪತಿಸ್ತಂ ಕಿಲ ಲೋಕಪಾಲಃ. 11ನೇ ಶ್ಲೋಕ. ಏನಾಗುತ್ತೆ ಅಂದ್ರೆ, ಪೃಥು ಮಹಾರಾಜನು ರಾಜ್ಯಾಭಿಷೇಕವಾದ ಮೇಲೆ ತನ್ನ ಧರ್ಮದ ಅಂದ್ರೆ ವರ್ಣಾಶ್ರಮ ಧರ್ಮದ ಆಧಾರದ ಮೇಲೆ ರಾಜ್ಯಾಡಳಿತ ನಡೆಸ್ತಾ ಇರ್ತಾನೆ. ಎಲ್ರಿಗೂ ಸಮಾನ ದೃಷ್ಟಿಯಿಂದ ನೋಡ್ತಾ ಇರ್ತಾನೆ. ಆವಾಗ ಒಂದ್ ದಿವಸ ಊರಲ್ಲಿರುವಂತಹ ಜನ ಎಲ್ಲರೂ ಅವನ ಹತ್ರ ಬಂದು ಒಂದು ಕಂಪ್ಲೇಂಟ್ ತಗೊಂಡು ಬರ್ತಾರೆ. ರಾಜನಲ್ಲಿ ಎಲ್ರು ಬಂದು ಏನ್ ಪ್ರಶ್ನೆ ಕೇಳ್ತಾರೆ, ಏನ್ ಕಂಪ್ಲೇಂಟ್ ತೆಗೆದುಕೊಂಡು ಬರ್ತಾರೆ ಅಂದ್ರೆ 11ನೇ ಶ್ಲೋಕ. ತನ್ನೋ ಭವಾನಿ ಹತುರಾತವೇನ್ನಂ ಕ್ಷುಧಾರ್ಧಿತಾನಾಂ ನರದೇವದೇವ ಯಾವನ್ನನಂಕ್ಷ್ಯಾಮಹ ಊರ್ಜಿತೋರ್ಜಾ ವಾರ್ತಾಪತಿಸ್ತಂ ಕಿಲ ಲೋಕಪಾಲಃ. ಹೇ ರಾಜನೇ, ನೀನು ನಮ್ಮನ್ನೆಲ್ಲರ ಯೋಗಕ್ಷೇಮವನ್ನು ನೋಡ್ಕೊಳ್ಳೋನು ತಾನೇ. ನೀನು ನಮ್ಮನ್ನ ಯೋಗಕ್ಷೇಮ ನೋಡ್ಕೊಳ್ತೀಯಾ ಅನ್ನೋ ವಿಶ್ವಾಸದಿಂದ ನಾವು ನಿಮಗೆ ರಾಜನು ಎಂಬುದಾಗಿ ಹೇಳ್ತೇವೆ. ನೀನು ವಾರ್ತಾಪತಿಯು. ವಾರ್ತಾ ಅಂದ್ರೆ ಜೀವನ ನಡೆಸೋದು. ಅರ್ಥಶಾಸ್ತ್ರದಲ್ಲಿ ವಾರ್ತಾ ಮತ್ತು ದಂಡನೀತಿ ಅಂತ ಬರುತ್ತೆ, ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ.
ಯಾವ್ಯಾವ ವಿದ್ಯೆಗಳು ಅಂತ ಹೇಳಿದಾಗ ವಾರ್ತಾ ದಂಡ ನೀತಿ ಅಂತ ಹೇಳಿ. ವಾರ್ತಾ ಅಂತ ಹೇಳಿದ್ರೆ ಕೃಷಿ ವಾಣಿಜ್ಯ ಇವೆಲ್ಲವೂ ಸೇರಿಸಿದ್ದು ವಾರ್ತಾ. ನಾವು ನ್ಯೂಸ್ ಕೇಳ್ತೀವಲ್ಲ, ಇದು ವಾರ್ತಾ ಅಲ್ಲ ಕನ್ನಡದಲ್ಲಿ. ಸಂಸ್ಕೃತದಲ್ಲಿ ವಾರ್ತಾ ಅಂತ ಹೇಳಿದ್ರೆ ಜೀವನೋಪಾಯಕ್ಕೋಸ್ಕರ ಏನ್ ಕೆಲಸ ಮಾಡ್ಕೊಳ್ತಾನೆಯೋ ಅದೆಲ್ಲವೂ ವಾರ್ತಾ ಅಂತ. ರಾಜನಾದಂಥವನು ವಾರ್ತಾಪತಿ, ಜನರ ಜೀವನಕ್ಕೋಸ್ಕರವಾಗಿ ಅವರು ಜೀವನೋಪಾಯವನ್ನ ಹುಡುಕಿಕೊಂಡು ಸರಳವಾಗಿ ಮಾಡಿಕೊಂಡು ಹೋಗುವಂತೆ ಅನುಕೂಲಕರ ವಾತಾವರಣ ಸೃಷ್ಟಿ ಮಾಡಿಕೊಡ್ಬೇಕಾಗಿರುವುದು ರಾಜನ ಕರ್ತವ್ಯ. ಇದನ್ನ ಸರಳ ಭಾಷೆನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್. ನಾವು ಇವತ್ತಿನ ಭಾಷೆ ಸಮಕಾಲೀನ ರಾಜಕೀಯ ಕ್ಷೇತ್ರದಲ್ಲಿ ಈ ಪದ ಎಷ್ಟು ಮಹತ್ವದ್ದಾಗಿದೆಯೋ ಅನ್ನುವಂತಹದ್ದು ಅರ್ಥ ಆಗುತ್ತೆ. ಅವ್ರು ಕೇಳ್ತಾ ಇರೋದು, ನೀನ್ ವಾರ್ತಾಪತಿ ಕಣಯ್ಯ, ನೀ ನಮಗೆ ಇದನ್ನ ಅನುಕೂಲ ಮಾಡ್ಕೊಡ್ಬೇಕು ಅಂತ ಹೇಳಿದ್ರೆ ಅವ್ರು ಹೇಳ್ತಾ ಇರೋದು ಇಷ್ಟೇನೆ, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್, ಈಸ್ ಆಫ್ ಡೂಯಿಂಗ್ ಅಗ್ರಿಕಲ್ಚರ್ ಅಥವಾ ಈಸ್ ಆಫ್ ಲಿವಿಂಗ್, ಇದನ್ನು ನೀವು ನಮಗೆ ಒದಗಿಸ್ಕೊಡ್ಬೇಕು ಅಂತ ಕೇಳಿದ್ರು. ಯಾಕೆ ಅಂದ್ರೆ, ಯಾಕೆ ಅವರೆಲ್ಲರೂ ಬಂದು ಕೇಳುವಂತಹ ಒಂದು ಪರಿಸ್ಥಿತಿ ಬಂತು ಅಂತ ಹೇಳಿದ್ರೆ, ಭೂಮಿ ಹಾಕಿದ ಬೀಜಗಳೆಲ್ಲವನ್ನು ನುಂಗಿಕೊಂಡೇ ಇರ್ತಿತ್ತು ಹೊರತು ಅಂಕುರವಾಗಿ ಹೊರಗಡೆ ಧಾನ್ಯ ರೂಪವಾಗಿ ಕೊಡ್ತಾನೆ ಇರಲಿಲ್ಲ ಅಂತ. ಇದು ಯಾವಾಗ ಸಾಧ್ಯ ಆಗುತ್ತೆ? ಭೂಮಿ ಬರಡಾದಾಗ. ಅಂದ್ರೆ ಭೂಮಿ ಬರಡಾಗಿತ್ತು ಅಂತ ನಾವು ತಿಳ್ಕೊಳ್ಬಹುದು. ಇದು ಸಾಮಾನ್ಯ ಅರ್ಥ. ಅದರ ಮುಂದಿನ ಒಳ ಅರ್ಥ ಏನು ಅಂತ ಹೇಳಿ ಭೂದೇವಿಯನ್ನೇ ಹೇಳ್ತಾಳೆ. ಯಾಕೆ ಭೂಮಿ ಬೀಜಗಳನ್ನ ಎಲ್ಲವನ್ನು ನುಂಗುತ್ತಾ ಇದ್ದಾಳೆ, ಅನ್ನ ರಸವನ್ನ ಸಂಪೂರ್ಣವಾಗಿ ನುಂಗಿದ್ದಾಳೆ, ಅದು ಯಾಕೆ ಹೊರ ಕೊಡ್ತಾ ಇಲ್ಲ ಅನ್ನೋದು ಭೂಮಿನೇ ಉತ್ತರ ಕೊಡ್ತಾಳೆ. ಆಮೇಲೆ ನೋಡೋಣ. ಜನರು ಈ ಮಾತನ್ನ ಕೇಳಿ, ಅದೇನು ಅನ್ನ ಇಲ್ಲದೆ ಇದ್ರೆ ಜನ ಬದುಕಬೇಕು ಹೇಗೆ? ಅನ್ನನೇ ಇಲ್ಲ ಅಂತ ಹೇಳಿದ್ರೆ ಹೇಗೆ? ಅವ್ರ ಹಸಿವಿಗೆ ರಕ್ಷಣೆ ಮಾಡ್ಬೇಕಲ್ಲ ಅಂತ ಯೋಚನೆ ಮಾಡಿ, ಕಾರಣ ಏನಿರಬಹುದು ಅಂತ ಯೋಚನೆ ಮಾಡಿದಾಗ ಅವನಿಗೆ ಗೊತ್ತಾಗ್ತಾ ಇದೆ, ಭೂಮಿ ತನ್ನ ಒಡಲಲ್ಲಿ ಹಾಕಿರುವಂತಹ ಎಲ್ಲ ಬೀಜವನ್ನ ಅವರು ವಾಪಸ್ ಕೊಡ್ತಾ ಇಲ್ಲ ಧಾನ್ಯವಾಗಿ ಅನ್ನುವಂತಹದ್ದು. ಆ ಕಾರಣದಿಂದ ತನ್ನ ಬಾಣವನ್ನು ತೆಗೆದುಕೊಂಡು ಬಿಲ್ಲಿಗೆ ಹೂಡಿ ಭೂಮಿಗೆ ಹೇಳ್ತಾನೆ, ಮುಂಚೆ ಬಾಣ ಬಿಡೋದಕ್ಕಿಂತ ಮುಂಚೆ 22ನೇ ಶ್ಲೋಕದಲ್ಲಿ, ವಸುಧೇ ತ್ವಾಂ ವಧಿಷ್ಯಾಮಿ ಮಚ್ಛಾಸನ ಪರಾಂಗುಖೀಂ ಭಾಗಂ ಬರ್ಹಿಷಿಯಾ ವೃಂಕ್ತೆ ನ ತನೋಷಿ ಚ ನೋ ವಸು. ಬಹಳ ಮಾರ್ಮಿಕವಾದ ಮಾತನ್ನು, ತುಂಬಾ ಚೆನ್ನಾಗಿರುವಂತಹ ಮಾತನ್ನು ಹೇಳ್ತಾನೆ. ಅವಳಿಗೆ ಭೂಮಿಯನ್ನು ಏನಂತ ಸಂಬೋಧಿಸ್ತಾನೆ? ವಸುಧೇ ಅಂತ. ವಸು ಅಂದ್ರೆ ಸಂಪತ್ತು, ಧಾ ಅಂದ್ರೆ ಧಾರಣ ಮಾಡೋದಂತವಳು, ತನ್ನ ಒಡಲಲ್ಲಿ ಸಕಲ ಸಂಪತ್ತನ್ನು ಧಾರಣ ಮಾಡಿರುವಂತವಳು ಭೂದೇವಿ. ಆದ್ರಿಂದ ಅವಳನ್ನ ವಸುಧಾ, ವಸುಂಧರಾ ಅಂತೆಲ್ಲ ಸಂಸ್ಕೃತದಲ್ಲಿ ಭೂಮಿಗೆ ಹೆಸರು. ಹೇ ವಸುಧೆ, ತ್ವಾಂ ವಧಿಷ್ಯಾಮಿ, ನಿನ್ನನ್ನು ಸಂಹಾರ ಮಾಡ್ತೀನಿ ನಾನಿವಾಗ ಅಂತ. ಯಾಕೆ? ಮಚ್ಛಾಸನ ಪರಾಂಗುಖೀಂ, ನನ್ನ ಶಾಸನಕ್ಕೆ ವಿರುದ್ಧವಾಗಿ ನೀನು ಆಚರಣೆ ಮಾಡ್ತಾ ಇದ್ದೀಯ. ನನ್ನ ಶಾಸನ ಅಂದ್ರೇನು? ರಾಜ್ಯದಲ್ಲಿ ಜನರಿಗೆ ಸುಖವಾಗಿರೋದಕ್ಕೆ ಏನೇನು ಅನುಕೂಲ ಬೇಕು ಎಲ್ಲವನ್ನೂ ನಾನು ಮಾಡಿದ್ದೀನಿ, ನೀನು ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದೀಯ. ಹೇಗೆ? ಭಾಗಂ ಬರ್ಹಿಷಿಯಾ ವೃಂಕ್ತೆ ನ ತನೋಷಿ ಚ ನೋ ವಸು. ನಾನು ಮಾಡುವಂತಹ ಯಜ್ಞಗಳಲ್ಲಿ ಹವಿರ್ಭಾಗವನ್ನ ನಿನಗೂ ಅರ್ಪಿಸ್ತೇನೆ, ನೀನೇನೋ ಆ ಹವಿರ್ಭಾಗವನ್ನ ಸ್ವೀಕಾರ ಮಾಡ್ತೀಯ, ಆದ್ರೆ ಅದನ್ನ ವಾಪಸ್ ಕೊಡ್ತಾ ಇಲ್ವಲ್ಲ. ನ ತನೋಷಿತಾ ನ ತನೋಷಿ ಚ ನೋ ವಸು. ಧಾನ್ಯಗಳನ್ನು ಕೊಡ್ತಾ ಇಲ್ಲ, ಸಂಪತ್ತನ್ನು ಕೊಡ್ತಾ ಇಲ್ಲ. ಸಂಪತ್ತು ಅಂದ್ರೆ ಇಲ್ಲಿ ರತ್ನ, ಮಾಣಿಕ್ಯ ಇತ್ಯಾದಿಗಳು. ನಾವು ಇವಾಗೇನು ಬಹಳ ಚರ್ಚೆ ನಡೀತಿದ್ದಾರೆ, ರೇರ್ ಅರ್ಥ ಅಂತ ಮೈನ್ಸ್ ಅಂತ ಏನೇನೋ ಚರ್ಚೆ ನಡೆದಿದೆ. ಅವೆಲ್ಲವನ್ನು ನೋಡಿದ್ರೆ ಭೂಮಿಯಲ್ಲಿರುವಂತಹ ಸಂಪತ್ತೆಷ್ಟು ಅನ್ನೋದು, ಸಕಲ ಸಂಪತ್ತು ಭೂಮಿಯ ಒಡಲಿನಲ್ಲಿದೆ ಅಂತ. ಆದ್ರಿಂದ ವಸುಧಾ ಅಂತ. ನೀನು ನನ್ನ ರಾಜ್ಯದ ಶಾಸನದ ಉಲ್ಲಂಘನೆ ಮಾಡಿದ್ದೀಯ, ಹವಿರ್ಭಾಗವನ್ನ ಸ್ವೀಕಾರ ಮಾಡ್ತೀಯ ಮತ್ತು ಬೀಜಗಳನ್ನ ನುಂಗು ಬಿಡ್ತೀಯ, ವಾಪಸ್ ಕೊಡ್ತಾ ಇಲ್ಲ. ಆದ್ರಿಂದ ನೀನು ದಂಡನೆಗೆ ಅರ್ಹಳಾಗಿದ್ದೀಯ, ನಿನಗ್ ನಾನು ದಂಡನೆ ಮಾಡ್ತೀನಿ ಅಂತ ಹೇಳಿದಾಗ, ಅವಳು ಮುಂಚೆ ಗೋರೂಪವನ್ನ ಧಾರಣೆ ಮಾಡಿ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾಳೆ. ಆ ರಾಜನು ಅವಳನ್ನ ಎಲ್ಲಿ ಹೋದರೂ ಬೆನ್ನಟ್ಟಿಕೊಂಡು ಹೋದಾಗ, ಇನ್ನು ಮುಂದೆ ತಪ್ಪಿಸ್ಕೊಳ್ಳೋದಕ್ಕೆ ಜಾಗವೇ ಇಲ್ಲ ಅಂತ ಗೊತ್ತಾದಾಗ ಅವನ ಎದುರುಗಡೆ ನಿಂತು ಶರಣಾಗತಳಾಗಿ ತನ್ನ ಪ್ರಾರ್ಥನೆಯನ್ನ ಮತ್ತು ಪೃಥುರಾಜನಿಗೆ ಸ್ತುತಿಯನ್ನ ಮಾಡ್ತಾಳೆ ಅವಳು. ಆ ಸ್ತುತಿಯು ಬಹಳ ಚಮತ್ಕಾರವಾಗಿದೆ. 29ನೇ ಶ್ಲೋಕ. ಭೂದೇವಿ
ಪೃಥುರಾಜನಿಗೆ ಸ್ತುತಿ ಮಾಡ್ತಾಳೆ. ಒಂದು 12-13 ಶ್ಲೋಕಗಳಿದ್ದಾವೆ. ಅದರಲ್ಲಿ ನಾನು ಪ್ರಸಿದ್ಧವಾಗಿರುವ 1-2 ಶ್ಲೋಕಗಳನ್ನು ತಗೊಂಡಿದ್ದೀನಿ. ಮಹತ್ವದ್ದಾಗಿರುವ 1-2 ಶ್ಲೋಕಗಳನ್ನು ಆಯ್ದುಕೊಂಡಿದ್ದೀನಿ. ಮಹಿ ಉವಾಚ ನಮಃ ಪರಸ್ಮೈ ಪುರುಷಾಯ ಮಾಯಯ ವಿನ್ಯಸ್ತನಾನಾತನವೇ ಗುಣಾತ್ಮನೆ ನಮಸ್ವರೂಪಾನುಭವೇನ ನಿರ್ಧುತ ದ್ರವ್ಯಕ್ರಿಯಾಕಾರಕ ವಿಭ್ರಮೋರ್ಮಯೇ ಅಂತ ನಮಸ್ಕಾರ ಮಾಡ್ತಾಳೆ ಈ ಶ್ಲೋಕದಲ್ಲಿ. ಪರಸ್ಮೈ ಪುರುಷಾಯ ನಮಃ ಅಂದ್ರೆ ಪರಮಾತ್ಮನಿಗೆ ನಮಸ್ಕಾರಗಳು ಅಂತ. ಅಂದ್ರೆ ಆ ಭೂದೇವಿ ಪೃಥುರಾಜನನ್ನ ಇವನು ಸುಮ್ಮನೆ ರಾಜ ಅಲ್ಲ, ಸಾಕ್ಷಾತ್ ಪರಬ್ರಹ್ಮನೇ ವಿಷ್ಣುವೇ ಪೃಥುರಾಜನ ಅವತಾರದಲ್ಲಿ ಬಂದಿದ್ದಾನೆ ಅನ್ನೋದು ಅವಳಿಗೆ ಗೊತ್ತಾಯ್ತು ಅಂತ ಅರ್ಥ. ಮಾಯೆಯ ಗುಣಾತ್ಮನೆ ವಿನ್ಯಸ್ತ ನಾನಾತನವೇ, ಮಾಯೆಯಿಂದ ತ್ರಿಗುಣಗಳನ್ನು ಸ್ವೀಕರಿಸಿ ಅದರ ಮೂಲಕವಾಗಿ ಅನೇಕ ರೂಪಗಳನ್ನು ಧಾರಣೆ ಮಾಡುವಂಥವನೇ ನಿನಗೆ ನಮೋ ನಮಃ. ಮತ್ತು ನಮಸ್ವರೂಪಾನುಭವೇನ, ನಿನ್ನ ಸ್ವರೂಪ ಜ್ಞಾನದಿಂದ ನೀನು ಅನೇಕ ರೂಪಗಳನ್ನು ಪಡೆದುಕೊಂಡ್ರೂ ಕೂಡ ನಿನ್ನ ಮೂಲ ಸ್ವಸ್ವರೂಪ ಏನಿದೆಯಲ್ಲ ಅದನ್ನು ನೀನು ಯಾವ ರೂಪದಲ್ಲಿಯೂ ಮರ್ತಿಲ್ಲ. ಆದ್ರಿಂದ ಸ್ವರೂಪಾನುಭವೇನ ಮುಂದಿನ ಪದ ನೋಡಿ ಏನಿದೆ, ನಿರ್ಧುತ ದ್ರವ್ಯ ಕ್ರಿಯಾಕಾರಕ ವಿಭ್ರಮ ಉರ್ಮಯೆ. ನಿರ್ಧುತ ತೊಳೆಯಲ್ಪಟ್ಟ, ಸ್ವಚ್ಛೀಕರಿಸಲ್ಪಟ್ಟ, ನಾಶ ಮಾಡಲ್ಪಟ್ಟ. ಧೂತ ಅಂತ ಹೇಳಿದ್ರೆ ತೊಳೆಯೋದು. ನಿರ್ಧುತ ಚೆನ್ನಾಗಿ ತೊಳೆದಿರುವಂತಹದ್ದು. ಏನಂತ ತೊಳೆದಿದ್ದು? ದ್ರವ್ಯ ಕ್ರಿಯಾಕಾರಕ ವಿಭ್ರಮ. ದ್ರವ್ಯ ಅಂದ್ರೆ ಆದಿಭೌತಿಕದಿಂದ ಮಾಡಲ್ಪಟ್ಟಿರುವಂತಹದ್ದು. ಕ್ರಿಯಾ ಅಂತಂದ್ರೆ ಆ ಆದಿಭೌತಿಕ ಯಾವುದು? ದೇಹಾದಿಗಳು. ಕ್ರಿಯಾ ಅಂತ ಹೇಳಿದ್ರೆ ಆಧ್ಯಾತ್ಮಿಕ, ಅದು ಯಾವುದು? ಕರ್ಮೇಂದ್ರಿಯಗಳು. ಕಾರಕ ಅಂದ್ರೆ ಆ ಇಂದ್ರಿಯಗಳ ಹಿಂದಿರುವಂತಹ ಆದಿ ದೇವತೆಗಳು, ಜ್ಞಾನೇಂದ್ರಿಯಗಳಿರುವಂತಹ ಅಧಿಷ್ಠಾತ್ರ ದೇವತೆಗಳು. ಇವುಗಳಿಂದ ದೈಹಿಕವಾಗಿ ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ ರೂಪವಾಗಿ ಪಂಚಮಹಾಭೂತಗಳಿಂದ ಮಾಡಿರುವಂತಹ ದೇಹ, ಅದು ದ್ರವ್ಯ. ಕ್ರಿಯಾ ಕರ್ಮೇಂದ್ರಿಯಗಳು, ಕಾರಕ ಜ್ಞಾನೇಂದ್ರಿಯಗಳು. ಇವುಗಳಿಂದ ಉಂಟಾಗಬಹುದಾದಂತಹ ವಿಭ್ರಮ ಅಂದ್ರೆ ಅವುಗಳೇ ನಾನು ಎನ್ನುವಂತಹ ಅಹಂಕಾರ. ಈ ಶರೀರಾದಿ ಅಂದ್ರೆ ಸರಳವಾಗಿ ಹೇಳೋದು ಅಂತ ಹೇಳಿದ್ರೆ ದೇಹೇಂದ್ರಿಯಗಳೇ ನಾನು ಎನ್ನುವಂತಹ ಅಹಂಕಾರ. ಆ ಅಹಂಕಾರ ಮತ್ತು ಆ ಅಹಂಕಾರದಿಂದ ಬರುವಂತಹ ಉರ್ಮಿ. ಉರ್ಮಿ ಅಂದ್ರೆ ಷಡೂರ್ಮಿಗಳು ಅಂತ ಕರೀತಾರೆ. ರಾಗದ್ವೇಷಗಳು ಅನ್ನುವಂತಹದ್ದು. ರಾಗದ್ವೇಷ, ಕಾಮಕ್ರೋಧ ಇತ್ಯಾದಿಗಳು ಷಡೂರ್ಮಿ. ಹಸಿವು, ನೀರಡಿಕೆ. ಹಸಿವು, ನೀರಡಿಕೆ, ಶೋಕ, ಮೋಹ, ಜರ, ಮುಪ್ಪು ಇಂತಹದ್ದು. ಇವುಗಳಿಗೆಲ್ಲ ಷಡೂರ್ಮಿಗಳು ಅಂತ ಕರೆಯೋದು. ಇವುಗಳನ್ನ ತೊಳೆದಂಥವನೇ ಅಂದ್ರೇನು? ನೀನು ಸರಳವಾಗಿ ಸಾರಾಂಶ ರೂಪವಾಗಿ ಹೇಳೋದು ಅಂದ್ರೆ ನೀನು ಅನೇಕಾನೇಕ ರೂಪಗಳನ್ನ ಪಡೆದರೂ ಕೂಡ ಆ ರೂಪಗಳಲ್ಲಿರುವ ಶರೀರೇಂದ್ರಿಯ ಮನಸ್ಸುಗಳಿಗೆ ತಕ್ಕಂತೆ ಅವುಗಳಲ್ಲಿಯೇನೆ ನೀನು ಮುಳುಗಿ ಹೋಗದೆ ಅವುಗಳಿಗೆ ಉಂಟಾಗುವಂತಹ ಷಡೂರ್ಮಿಗಳು, ಅಹಂಕಾರಗಳು ನೀನು ಯಾವುದನ್ನ ಅಂಟಿಸ್ಕೊಂಡಿಲ್ಲ ನೀನು ಅಂಥವನು ನೀನು ಅಂತ ಹೇಳ್ಬೇಕಾಗಿದೆ. ಒಟ್ಟಾರೆ ಏನು ಅಂತ ಹೇಳಿದ್ರೆ ತ್ರಿಗುಣಗಳಿಂದ ಶರೀರಾದಿಗಳನ್ನು ಪಡೆದರೂ ಕೂಡ ಯಾವ ಗುಣಗಳನ್ನು ನೀನು ಅಂಟಿಸ್ಕೊಳ್ಳದೇನೆ ನೀನು ನಿರ್ಗುಣನಾಗಿಯೇ ಇದ್ದಿದ್ದೀಯಾ ಅಂತ ಹೇಳೋದಕ್ಕೆ ನಿರ್ಧುತ ದ್ರವ್ಯ ಕ್ರಿಯಾಕಾರಕ ವಿಭ್ರಮೋರ್ಮಯೇ ಅನ್ನುವಂತಹ ಪದ. ಇದು ಸಾಹಿತ್ಯಾಸಕ್ತರಿಗೆ ರುಚಿಸುವಂತಹ ಪದ. ಇದು ನಿರ್ಗುಣ ಅಂತ ಹೇಳೋದಕ್ಕೆ ಇಷ್ಟುದ್ದವಾಗಿರುವಂತಹ ಪದವನ್ನ ಹೇಳಿರುವಂತಹದ್ದು. ಮೇಲಿಂದ ನಾನು ಹೇಳ್ತಾ ಇರ್ತೇನೆ, ಭಾಗವತ ಕೇವಲ ಭಕ್ತಿಯಿಂದ ಅಷ್ಟೇ ಅಲ್ಲ, ಸಂಸ್ಕೃತ ಸಾಹಿತ್ಯ ಅಲಂಕಾರ ಶಾಸ್ತ್ರಗಳ ಅಧ್ಯಯನ ಮಾಡುವವರಿಗೂ ಒಂದು ರಸಾಮೃತ ಅನ್ನುವಂತಹದ್ದನ್ನು. ವ್ಯಾಕರಣ ದೃಷ್ಟಿಯಿಂದಲೂ ಭಾಗವತದಲ್ಲಿ ಅನೇಕ ವಿಷಯಗಳಿದ್ದಾವೆ. ಅನೇಕ ಸಂಶೋಧನಾ ಗ್ರಂಥಗಳು ಇದ್ದಾವೆ ಭಾಗವತದಲ್ಲಿ. ಅಲಂಕಾರಗಳು, ಭಾಗವಂತದಲ್ಲಿ ವ್ಯಾಕರಣ ವಿಶೇಷಗಳು ಅನ್ನುವಂತಹದ್ದೆಲ್ಲ. ಈ ರೀತಿ ಅವನಿಗೆ ನಮಸ್ಕಾರ ಮಾಡಿ ಭೂದೇವಿ ತನ್ನ ಕಥೆಯನ್ನ ಅಥವಾ ತನ್ನ ಕಾರಣವನ್ನ ಹೇಳೋದಕ್ಕೆ ಶುರು ಮಾಡ್ತಾಳೆ. ಏನದು ಅಂತ ಹೇಳಿದ್ರೆ, ರಾಜನಿಗೆ ಮಹೀಪಾಲ ಅಂತ ಹೆಸರು. ಈಗ ಭೂದೇವಿ ಏನ್ ಹೇಳ್ತಾ ಇದ್ದಾಳೋ ಅದನ್ನ ನಾನು ಸಾರಾಂಶ ರೂಪವಾಗಿ ಹೇಳ್ತಾ ಇದ್ದೇನೆ. ಮಹೀಪಾಲ ಅಂತ ಹೇಳಿದ್ರೆ ಭೂಮಿಯ ಒಡೆಯ.
ಮಹಿಭುಜ, ಅವಳನ್ನ ರಕ್ಷಿಸುವಂಥವನು, ಪಾಲನೆ ಮಾಡುವಂಥವಳು, ಅವುಗಳನ್ನು ಯಜಮಾನ, ಅವಳನ್ನು ಒಡೆಯವನು ಅಂತ ಹೇಳಿ. ಆದ್ರಿಂದ ರಾಜನಾಗಿರುವಂಥವನು ಭೂಮಿಯನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತಾದ್ರೆ ತನ್ನ ರಾಜ್ಯದಲ್ಲಿ ಧರ್ಮವನ್ನ ಕಾಪಾಡಬೇಕು. ಧರ್ಮ ಚೆನ್ನಾಗಿ ನಡೆದ್ರೆ, ಧರ್ಮಾಚರಣೆಗಳು ನಡೀತಾ ಇದ್ರೆ ಭೂಮಿ ಸಂಪದ್ಭರಿತವಾಗ್ತಾಳೆ. ಇದು ಮೂಲ ನಿಯಮ. ನಿನ್ನ ತಂದೆ ಆದಂಥವನು ವೇನನು ತನ್ನ ರಾಜ್ಯದಿಂದ ಧರ್ಮವನ್ನೇ ಕಿತ್ತು ಆಚೆ ಎಸೆದಿದ್ದ. ಆದ್ರಿಂದ ಭೂಮಿ ನಾನು ಬರಡಾಗಿದ್ದೆ, ಅನ್ನ ರಸವನ್ನ ನುಂಗಿಬಿಟ್ಟಿದ್ದೆ. ನಾವು ಪ್ರಸಿದ್ಧವಾಗಿರುವಂತಹ ಗೀತೆಯ ಶ್ಲೋಕವನ್ನು ಇಲ್ಲಿ ನೆನಪಿಸ್ಕೊಳ್ಬಹುದು. ಯಜ್ಞಾತ್ ಭವತಿ ಪರ್ಜನ್ಯ ಪರ್ಜನ್ಯಾದನ್ನ ಸಂಭವ ಅನ್ನುವಂತಹ ಮಾತನ್ನು. ಅಂದ್ರೆ ಯಜ್ಞಯಾಗಾದಿಗಳು ನಡೀತಾ ಇದ್ರೆ ಅದರಿಂದ ಪೃಥ್ವಿ ಸಸ್ಯಶಾಲಿನಿಯಾಗಿರ್ತಾಳೆ ಅನ್ನುವಂಥದ್ದು. ಈ ಮಾತು ವೇನನ ಆಡಳಿತದಲ್ಲಿ ನಡೀತಾ ಇರಲಿಲ್ಲ. ಆದ್ರಿಂದ ನಾನು ನನ್ನ ಎಲ್ಲಾ ಅನ್ನರಸವನ್ನ ನುಂಗಿ ಬರಡಾಗ್ಬಿಟ್ಟಿದ್ದೆ. ನನ್ನಲ್ಲೇ ಹಾಕಿರುವಂತಹದ್ದು ಏನೂ ವಾಪಸ್ ಬಾರದಾಗಿರೋದಾಯ್ತು ಒಂದು ಕಾರಣ. ಇನ್ನೊಂದು ಕಾರಣ, ಯಜ್ಞಾದ್ಭವತಿ ಪರ್ಜನ್ಯ, ಯಜ್ಞಗಳು ಮಾಡಿದರೆ ಪರ್ಜನ್ಯ ಬರುತ್ತೆ, ಮಳೆ ಬರುತ್ತೆ. ಆ ಮಳೆ ನೀರು ಒಂದು ಕಡೆ ನಿಂತು ಭೂಮಿಯಲ್ಲಿ ಇಂಗಿಕೊಳ್ಬೇಕಲ್ಲ. ಇಂಗೋದಕ್ಕೆ ಭೂಮಿ ಸಮತಟ್ಟಾಗಿರ್ಬೇಕು. ಗುಡ್ಡ ಬೆಟ್ಟಗಳ ಮಧ್ಯೆ ಕಾಲುವೆಗಳಲ್ಲಿ ಹರಿಕೊಂಡು ಹೋಗ್ಬಿಡ್ತಾ ಇದ್ರೆ ನೀರು ನೆಲ ಇಂಕೊಳ್ಳೋದೆಲ್ಲಿ? ಆದ್ರಿಂದ ಈ ಸಮತಟ್ಟ ಮಾಡಬೇಕು. ಆದ್ರಿಂದ ಸಮತಟ್ಟಾದ್ರೆ ನೀರು ನಿಂತ್ಕೊಳ್ಳುತ್ತೆ. ಆ ಕಾರಣದಿಂದ ಈ ಎರಡು ಕೆಲಸಗಳನ್ನ ನೀನು ಮಾಡಿದ್ದಾದ್ರೆ, ಅಂದ್ರೆ ಧರ್ಮಸ್ಥಾಪನೆ ಮಾಡುವಂತಹದ್ದು, ಯಜ್ಞಯಾಗಾದಿಗಳನ್ನು ಮಾಡುವಂತಹದ್ದು ಮತ್ತು ಭೂ ಸಮತಟ್ಟಾದ ಮಾಡುವಂತಹದ್ದು, ಇವುಗಳನ್ನು ಮಾಡಿದ್ದಾದ್ರೆ ನಾನು ನಿನಗೆ ವಚನ ಕೊಡ್ತೇನೆ. ನಿನ್ನ ಎಲ್ಲಾ ಕಾಮನೆಗಳನ್ನ ಹಿಂಡಿ ಕೊಡ್ತೇನೆ, ದೋಹನ ಮಾಡೋದಕ್ಕೆ ನಾನು ಅನುಕೂಲ ಮಾಡಿಕೊಡ್ತೇನೆ ಅನ್ನುವಂತಹದ್ದು ಅವಳು ಹೇಳ್ತಾಳೆ. ಆ ಮಾತು ಶಾಸ್ತ್ರೀಯವಾಗಿಯೂ ನಿಜವಾಗಿತ್ತು. ಆದ್ರಿಂದ ವೇನನು ಪೃಥು ಮಹಾರಾಜನು ಇನ್ನೊಂದು ಕ್ಷಣ ಯೋಚನೆ ಮಾಡದೇನೆ ತನ್ನ ಬಾಣಗಳಿಂದ ಬೆಟ್ಟಗಳನ್ನ ಕಡಿದು ನೆಲವನ್ನ ಸಮತಟ್ಟು ಮಾಡ್ದ. ಯಜ್ಞ ಯಾಗಾದಿಗಳನ್ನ ಮಾಡುವುದರ ಮೂಲಕ ಮತ್ತು ಜನರನ್ನ ಧರ್ಮ ಮಾರ್ಗದಲ್ಲಿ ನಡೆಸುವುದರ ಮೂಲಕ ಸಮಾಜದಲ್ಲಿ, ರಾಜ್ಯದಲ್ಲಿ, ಆ ಭೂಮಿಯ ಮೇಲೆ ಧರ್ಮ ಅನ್ನುವಂತಹದ್ದು ಮತ್ತೆ ಸ್ಥಾಪನೆ ಮಾಡಿದ ಮೇಲೆ ಯಜ್ಞದ ಪ್ರಭಾವವಾಗಿ ಮಳೆ ಬಂತು. ಮಳೆಯ ಪ್ರಭಾವವಾಗಿ ಭೂಮಿ ದವಸ ಧಾನ್ಯಗಳನ್ನ ಎಲ್ಲ ಕೊಡೋದಕ್ಕೆ ಶುರು ಆಯ್ತು ಅನ್ನುವಂತಹದ್ದು ಸಂದೇಶ. ಅದನ್ನ ಕಥೆನಲ್ಲಿ ಹೇಗೆ ಹೇಳ್ತಾರೆ ಮುಂದಿನ ಅಧ್ಯಾಯದಲ್ಲಿ ನೋಡೋಣ. ಭೂಮಿ ಈ ರೀತಿ ರಾಜನಿಗೆ ಶರಣಾಗತನಾದ ಮೇಲೆ ರಾಜನು ಅವಳಿಗೆ ಅಭಯವನ್ನು ಕೊಡ್ತಾನೆ. 18ನೇ ಅಧ್ಯಾಯದಲ್ಲಿ ನಾನು ಧರ್ಮಸ್ಥಾಪನೆ ಮಾಡ್ತೇನೆ, ಭೂಮಿಯನ್ನ ಸಮತಟ್ಟಾಗಿ ಮಾಡ್ತೇನೆ ಅಂತ ಹೇಳಿ ಅಭಯ ಕೊಟ್ಟಾಗ ಭೂದೇವಿ ಪ್ರಸನ್ನಳಾಗಿ ಗೋರೂಪದಲ್ಲಿಯೇನೆ ಸಂಪತ್ತನ್ನ ಎಲ್ಲರಿಗೂ ಕೊಡ್ತಾಳೆ. ಅವಳು ಹಿಂಡೋದಕ್ಕೆ, ಹಾಲು ಕರೆಯೋದಕ್ಕೆ ಶುರು ಮಾಡ್ತಾಳೆ. ಗೋವು ಹಾಲು ಕರೆಯೋದು ಅಂತ ಹೇಳಿದ್ರೆ ಭೂಮಿ ಸಂಪತ್ತನ್ನು ಕೊಡೋದು ಅನ್ನೋದನ್ನ ಸಿಂಬಾಲಿಕ್ ಆಗಿ ಇಲ್ಲಿ ಹೇಳಿದ್ದಾರೆ ಅಂತ ನಾವು ತಿಳ್ಕೊ. ಯಾಕಂದ್ರೆ ಇವಾಗ ಭೂಮಿ ಗೋರೂಪದಲ್ಲಿದ್ದಾಳೆ. ಗೋರೂಪಿನಲ್ಲಿ ಹಾಲು ಹಿಂಡೋದು ಅಂದ್ರೆ ಭೂಮಿ ಸಂಪತ್ತನ್ನು ಕೊಡ್ತಾ ಇದ್ದಾಳೆ, ದವಸ ಧಾನ್ಯಗಳನ್ನು ಕೊಡ್ತಾ ಇದ್ದಾಳೆ ಅಂತ ನಾವು ಗ್ರಹಿಸ್ಬೇಕು. ವತ್ಸಂಕಲ್ಪಯಮೇ ವೀರ, 18ನೇ ಅಧ್ಯಾಯಕ್ಕೆ ಬಂದ್ವಿ ನಾವು. 9ನೆಯ ಶ್ಲೋಕ. ವತ್ಸಂಕಲ್ಪಯಮೇ ವೀರ ಏನಾಹಂ ವತ್ಸಲಾ ತವ ಧೋಕ್ಷೇ ಕ್ಷೀರಮಯಾನ್ ಕಾಮಾನ್ ಅನುರೂಪಂ ಚ ದೋಹನಂ. ನಾನು ಇವಾಗ ಪ್ರಸನ್ನಳಾಗಿದ್ದೇನೆ, ಹಾಲನ್ನು ಹಿಂಡ್ತೇನೆ. ಹಾಲು ಹಿಂಡಬೇಕು ಅಂದ್ರೆ ವತ್ಸ ಬೇಕಲ್ಲ, ಕರು ಬೇಕಲ್ಲ. ಆದ್ರಿಂದ ನನಗೆ ಒಂದು ಕರುವನ್ನು ತಂದು ಅನುಕೂಲ ಮಾಡಿಕೊಡು, ಆಮೇಲೆ ನಾನು ಹಾಲನ್ನು ಹಿಂಡ್ತೇನೆ ಅಂತ ಹೇಳ್ತು. ಇಲ್ಲಿ ಅವನು ಕರು ಯಾರಿಗೆ ಮಾಡ್ತಾನೆ? ದೋಗ್ಧಾರಂಚ ಮಹಾಬಾಹೋ ಭೂತಾನಾಂ ಭೂತ ಭಾವನ ಅನ್ನಮೀಪ್ಸಿತಮೂರ್ಜಸ್ವತ್ ಭಗವಾನ್ ವಾಂಛತೆ ಯದಿ. ನೀನು
ಸ್ವತಃ ಭೂಮಿಯನ್ನ ಗೋವನ್ನು ಹಿಂಡುವಂತಹ ದೋಗ್ಧಾರನು ನೀನೇ ಆಗಿದ್ದೀಯ. ಅನ್ನಾದಿಗಳು ಎಲ್ಲ ಅನ್ನಾದಿ ಸಕಲ ಸಂಪತ್ತುಗಳು ಬೇಕು ಅನ್ನೋದಾದ್ರೆ ಭೋಗ್ದಾರವನ್ನ ನನಗೆ ವತ್ಸನನ್ನು ಮಾಡಿಕೊಡು ಅಂತ ಹೇಳಿದಾಗ ಅವನೇನು ಹೇಳ್ತಾನೆ, ತನ್ನ ಪೂರ್ವಜನಾಗಿರುವಂತಹ ಮನು ಮಹಾರಾಜನನ್ನೇ ಅಲ್ಲಿ ಆ ಆಕಳಿಗೆ ಕರುವನ್ನಾಗಿ ಮಾಡಿಕೊಂಡು ಬರ್ತಾನೆ. ಈ ಗೋವಿನ ರೂಪದಲ್ಲಿ ಮನು ಮಹಾರಾಜನು ಕರುವಾದ್ರೆ ಭೂಮಿಯ ರೂಪದಲ್ಲಿ ಮನು ಮಹಾರಾಜನ ಏನಾಗಿರ್ತಾನೆ? ಧರ್ಮದ ಪ್ರತೀಕವಾಗಿರ್ತಾನೆ. ಇಲ್ಲಿ ಕರು ಅನ್ನುವಂತಹದ್ದು ಧರ್ಮದ ಪ್ರತೀಕ. ಮನು ಮಹಾರಾಜನು ಧರ್ಮವನ್ನ ಸಂಸ್ಥಾಪನೆ ಮಾಡಿರುವಂತಹದ್ದು. ಮೊಟ್ಟ ಮೊದಲು ನಾವು ಮನು ಮತ್ತು ಶತರೂಪರಿಯಲ್ಲಿ ನೋಡಿದ್ವಿ. ಅವನು ರಾಜ್ಯಾಡಳಿತ ಮಾಡ್ತಾ ಜನರಿಗೆ ನೀವು ಹೇಗೆ ಬದುಕಬೇಕು ಅನ್ನೋದನ್ನೆಲ್ಲ ಉಪದೇಶ ಮಾಡಿದ್ನೋ ಅದೆಲ್ಲವೂ ಕೂಡಿ ಮನುಸಂಹಿತ ಎಂದಾಯ್ತು ಅನ್ನುವ ಮಾತನ್ನು ನಾವು ಇಲ್ಲಿ ನೆನಪಿಸ್ಕೊಳ್ಬಹುದು. ಆದ್ರಿಂದ ಅವನು ಧರ್ಮ ಪ್ರತಿಷ್ಠಾಪನೆ ಮಾಡುವಂಥವನು. ಮನುವನ್ನೇ ಇಲ್ಲಿ ಕರುವಾಗಿ ತೆಗೆದುಕೊಂಡು ಬಂದಿರೋದು ಅಂದ್ರೆ ಧರ್ಮವನ್ನೇ ಸ್ಥಾಪನೆ ಮಾಡದ ಅನ್ನೋ ಅರ್ಥದಲ್ಲಿ. ಇತಿ ಪ್ರಿಯಂ ಹಿತಂ ವಾಕ್ಯಂ ಭುವ ಆದಾಯ ಭೂಪತಿ ವತ್ಸಂ ಕೃತ್ವಾ ಮನುಂ ಪಾಣಾವ್ ಅದುಹತ್ ಸಕಲೌಷಧಿ 12ನೇ ಶ್ಲೋಕದಲ್ಲಿ. ಭೂದೇವಿಯ ಪ್ರಿಯವಾದ ಹಿತವಾದ ಮಾತುಗಳನ್ನ ಕೇಳಿ ಆ ಪೃಥು ಮಹಾರಾಜನು ತನ್ನ ಪೂರ್ವ ಪಿತಾಮಹನಾದ ಮನು ಮಹಾರಾಜನ ಪ್ರಾರ್ಥನೆಯ ಮೂಲಕವಾಗಿ ಕರೆದುಕೊಂಡು ಬಂದು ಅವನನ್ನ ಕರುವಿನ ರೂಪದಲ್ಲಿ ಮಾಡಿ ಕರುವಿನ ಮೂಲಕ ತನ್ನ ಕೈಯಲ್ಲಿ ಆ ಗೋರೂಪದಲ್ಲಿರುವ ಭೂಮಿಯಿಂದ ಸಂಪತ್ತು ಎನ್ನುವಂತಹ ಔಷಧಿಗಳು, ದವಸ ಧಾನ್ಯಗಳು ಎನ್ನುವಂತಹ ಹಾಲನ್ನ ತನ್ನ ಕೈಯಲ್ಲಿಯೇ ಹಿಂಡಿದನು ಅಂತ. ಪಾತ್ರೆ ಯಾವುದು ಅಂತಂದ್ರೆ ಅವನ ಕೈನೇ ಅಂತ. ಯಾಕೆ ಅಂದ್ರೆ ಅವನು ರಾಜನಾಗಿದ್ದನು, ವಿಷ್ಣುವಿನ ಅವತಾರವಾಗಿದ್ದನು, ಇಡೀ ಸಂಪತ್ತುಗಳನ್ನು ಅವನು ಧರಿಸಬಲ್ಲವನಾಗಿದ್ದನು. ಸಕಲ ಔಷಧಿಗಳನ್ನು, ದವಸ ಧಾನ್ಯಗಳನ್ನು, ರತ್ನ ಮಾಣಿಕ್ಯ ಘಟಗಳೆಲ್ಲವನ್ನೂ ಧರಿಸಬಲ್ಲವನಾಗಿದ್ದನು. ಆದ್ರಿಂದ ಅವನ ಕೈಗಳೇ ಪಾತ್ರೆಯಾಗಿತ್ತು. ಮನು ಮಹಾರಾಜನು ಕರುವಾಗಿದ್ದನು, ಭೂದೇವಿಯು ಗೋರೂಪವಾಗಿದ್ದು, ಹಾಲು ಯಾವುದು ಅಂತ ಹೇಳಿದ್ರೆ ಔಷಧಿಗಳಾಗಿದ್ದವು. ಅದೇ ಸಂದರ್ಭದಲ್ಲಿ ಅಲ್ಲಿರುವಂತಹ ಮಿಕ್ಕೆಲ್ಲರೂ ಭೂದೇವಿ ಪ್ರಸನ್ನನಾಗಿ ಇವಾಗ ಹಾಲು ಹಿಂಡುತ್ತಾ ಇದ್ದಾಳೆ ಅಂದ್ರೆ ಯಾರ್ಯಾರಿಗೆ ಏನೇನು ಬೇಕೋ ಅದೆಲ್ಲವನ್ನೂ ಹಿಂಡ್ಕೊಂಡ್ರಾಯ್ತು ಅಂತ ಹೇಳಿ ಎಲ್ಲರೂ ಅವರವರು ಗುಂಪು ಮಾಡಿಕೊಂಡು ಬಂದು ಅವರವರು ಒಂದೊಂದು ತಮ್ಮಲ್ಲಿರುವಂತಹ ಶ್ರೇಷ್ಠರನ್ನ ಕರುವನ್ನಾಗಿ ಮಾಡಿಕೊಂಡು ತಮಗೆ ಬೇಕಾಗಿರುವ ಎಲ್ಲವನ್ನೂ ಆ ಗೋವಿನಿಂದ ಹಿಂಡಿಕೊಳ್ತಾರೆ, ಪಡೆದುಕೊಳ್ತಾರೆ. ಉದಾಹರಣೆಗೆ ಬಹಳ ಇದೆ, 3-4 ಹೇಳ್ತೇನೆ. ಋಷಯೋ ದುದುಹೃದ್ದೇವೀಂ ಇಂದ್ರಿಯ ಯಶ್ವತ ಸತ್ತಮ ವತ್ಸಂ ಬೃಹಸ್ಪತಿಂ ಕೃತ್ವಾ ಪಯಶ್ಚಂದೋಮಯಂ ಶುಚಿ. ವಸಿಷ್ಠಾದ ಋಷಿಗಳು ಬಂದು ಬೃಹಸ್ಪತಿಯನ್ನ ಕರುವಾಗಿಸಿಕೊಂಡು ಆ ಭೂದೇವಿಯಿಂದ ವೇದಗಳು ಅನ್ನುವಂತಹ ಅಂದ್ರೆ ವೇದಗಳ ಅನೇಕ ಶಾಖೆಗಳು ಎನ್ನುವ ಹಾಲನ್ನ ಹಿಂಡಿಕೊಂಡ್ರು ಅಂತ. ಕೃತ್ವಾ ವತ್ಸಂ ಸುರಗಣ ಇಂದ್ರಂ ಸೋಮದೋ ದುಹನ್ ಹಿರಣ್ಮಯೇನ ಪಾತ್ರೇಣ ವೀರ್ಯಮೋಜೋ ಬಲಂ ಪಯಃ. ಎಲ್ಲ ದೇವತೆಗಳು ಸೇರಿಬಿಟ್ಟು ಇಂದ್ರನನ್ನ ಕರುವನ್ನಾಗಿ ಮಾಡಿಕೊಂಡು ಬಂಗಾರದ ಪಾತ್ರೆಯಲ್ಲಿ ಶರೀರದ ಶಕ್ತಿ, ಇಂದ್ರಿಯದ ಶಕ್ತಿ ಅನ್ನು ಕೊಡುವಂತಹ ಸೋಮರಸವನ್ನ ಆ ಗೋರೂಪದ ಭೂಮಿಯಿಂದ ಹಿಂಡಿಕೊಂಡ್ರು ಅಂತ ಹೇಳ್ತಾರೆ ದೇವತೆಗಳು. ಆಮೇಲೆ ದೈತ್ಯೇಯ ದಾನವ ವತ್ಸಂ ಪ್ರಹ್ಲಾದ ಮಸುರರ್ಷಭಂ ವಿಧಾಯಾದು ದುಹನ್ ಕ್ಷೀರಂ ಅಯಃ ಪಾತ್ರೆ ಸುರಾಸವಂ. ಎಲ್ಲ ದೈತ್ಯರು ದಾನವರು ಬಂದುಬಿಟ್ಟು ಪ್ರಹ್ಲಾದನನ್ನ ವತ್ಸನನ್ನಾಗಿ ಮಾಡಿಕೊಂಡು ಕಬ್ಬಿಣದ ಪಾತ್ರೆಯಲ್ಲಿ ತಮಗೆ ಇಷ್ಟವಾದ ಸುರೆಯನ್ನ ಆ ದೇವಿಯಿಂದ ಗೋರೂಪದಲ್ಲಿರುವಂತಹ ಭೂಮಿಯಿಂದ ಪಡೆದುಕೊಂಡ್ರು ಅಂತ. ಹಾಗೆ ಗಂಧರ್ವರು ಮಧುವನ್ನ ಅಂದ್ರೆ ಮದಿರೆಯನ್ನ, ಆಮೇಲೆ ಪಿತೃಗಳು ಕ್ಷೀರವನ್ನ, ಹಾಗೇನೆ ಸಿದ್ಧರು ತಮ್ಮಲ್ಲಿರುವಂತಹ ವಿದ್ಯಾ ಮತ್ತು ಯಕ್ಷರು ಸಿದ್ಧಿಯನ್ನ ಅವುಗಳನ್ನ ವಿಶೇಷ ಆಗಿ ಪಡೆದುಕೊಂಡ್ರು ಅನ್ನುವಂಥದ್ದು. ಹೀಗೆ ಯಾರ್ಯಾರಿಗೆ ಏನೇನು ಬೇಕೋ ಅದೆಲ್ಲವನ್ನ ತಮ್ಮಲ್ಲಿರುವಂತಹ ಶ್ರೇಷ್ಠರನ್ನ ಪಾತ್ರೆಯನ್ನಾಗಿಸಿಕೊಂಡು ವತ್ಸನನ್ನಾಗಿಸಿಕೊಂಡು ತಮ್ಮಲ್ಲಿರುವಂತಹ ಪಾತ್ರೆಯ ಮೂಲಕ ತಮಗೆ ಬೇಕಾಗಿರುವ ಸಕಲ ಇಷ್ಟಕಾಮನೆಗಳನ್ನು, ಸಂಪತ್ತುಗಳನ್ನು ಆ ಭೂಮಿಯಿಂದ ಪಡೆದುಕೊಂಡ್ರು ಅಂತ. ನಂತರ ರಾಜನು ಮಾತು ಕೊಟ್ಟಂತೆ 29ನೇ ಶ್ಲೋಕ. ಚೂರ್ಣಯನ್ ಸ್ವಧನುಷ್ಕೋಟ್ಯ ಗಿರಿಕೂಟಾನಿ ರಾಜರಾಟ ಭೂಮಂಡಲಮಿದಂ ವೈನ್ಯ ಪ್ರಾಯಶ್ಚಕ್ರೇ ಸಮಂ ವಿಭು. ತನ್ನ ಬಾಣದಿಂದ ಬೆಟ್ಟಗಳನ್ನ ಕಡಿಯುತ್ತಾ ಪುಡಿ ಮಾಡ್ತಾ ಭೂಮಂಡಲವನ್ನ ಸಮತಟ್ಟಾಗಿ ಮಾಡದ, ಕೃಷಿಗೆ ಅನುಕೂಲವಾಗುವಂತೆ ಮಾಡಿದ ಅನ್ನುವಂಥದ್ದು. ಅತಾಸ್ಮಿನ್ ಭಗವಾನ್ ವೈದ್ಯ ಪ್ರಜಾನಾಂ ವೃತ್ತಿದಃ ಪಿತಾ
ನಿವಾಸಾನ್ ಕಲ್ಪಯಾನ್ ಚಕ್ರೆ ತತ್ರ ತತ್ರ ಯಥಾರ್ಹತಃ. ಆಮೇಲೆ ಆ ಸಮತಟ್ಟಾದ ಭೂಮಿಯ ಮೇಲೆ ಜನರನ್ನ ಒಂದು ಕಡೆ ಕುಳಿತುಕೊಂಡು ಅವರವರಿಗೆ ಬೇರೆ ಬೇರೆ ವೃತ್ತಿಗಳನ್ನ, ಬದುಕೋದಕ್ಕೆ ಜೀವನೋಪಾಯಗಳನ್ನ ಕಲ್ಪಿಸಿಕೊಟ್ಟ. ನೀನು ಕೃಷಿ ಮಾಡು, ನೀನು ವ್ಯಾಪಾರ ಮಾಡು, ನೀನು ವಾಣಿಜ್ಯ ಮಾಡು, ನೀನು ಜನರಿಗೆ ಸರ್ವಿಸ್ ಕೊಡುವಂತಹದ್ದು ಸೇವೆ ಮಾಡು ಅನ್ನುವಂತಹ ವೃತ್ತಿಗಳು ಅನೇಕ ವೃತ್ತಿಗಳನ್ನ ಮಾಡಿಕೊಟ್ಟ. ಅವರುಗಳನ್ನು ವಾಸ ಮಾಡೋದಕ್ಕೆ ಗ್ರಾಮಾನ್ ಪುರಃ ಪತ್ತನಾನಿ ದುರ್ಗಾಣಿ ವಿವಿಧಾನಿ ಚ ಘೋಷಾನ್ ವ್ರಜಾನ್ ಶಿಬಿರಾನ್ ಆಕರಾನ್ ಖೇಟ ಕರ್ವಟಾನ್. ಗ್ರಾಮಗಳನ್ನ, ಪಟ್ಟಣಗಳನ್ನ, ಕೋಟೆಗಳನ್ನ, ಘೋಷಗಳನ್ನ, ವ್ರಜಗಳನ್ನ, ಶಿಬಿರಗಳನ್ನ, ಖೇಟಗಳನ್ನ ಅನೇಕಾನೇಕಗಳಲ್ಲಿ ತಯಾರು ಮಾಡಿಕೊಟ್ಟ ಅಂತ. ಅಂದ್ರೇನು, ನಾವು ಈ ಶ್ಲೋಕಗಳಿಂದ ಸಾರಾಂಶ ಏನ್ ತೆಗೆದುಕೊಳ್ಬಹುದು ಅಂತ ಹೇಳಿದ್ರೆ, ಸಿವಿಲೈಸೇಷನ್ ಅನ್ನುವಂತಹದ್ದನ್ನ ಪ್ರಾರಂಭ ಮಾಡದಂಥವನು ಪೃಥು ಮಹಾರಾಜ ಅಂತ ಹೇಳ್ಬೋದು. ಸಿವಿಲೈಸೇಷನ್ ಕನ್ನಡದಲ್ಲಿ ಪದ ನೋಡಿದ್ರೆ ನಾಗರಿಕತೆ ಅಂತ ಹೇಳ್ತೀವಿ. ನಾಗರಿಕತೆ ಅಂತ ಹೇಳಿದಾಗ ನಗರದಿಂದ ಬರುತ್ತೆ. ನಗರ ಅಂತ ಹೇಳಿದಾಗ ಕೃಷಿ ವಂಚಿತವಾಗುತ್ತೆ. ಆದ್ರಿಂದ ನಾಗರಿಕತೆಗಿಂತಲೂ ಸಂಸ್ಕೃತಿ ಅನ್ನುವಂತಹ ಪದ ಹೆಚ್ಚು ಇಲ್ಲಿ ಸೂಟ್ ಆಗುತ್ತೆ ಅಂತ ಇಟ್ಕೊಂಡು ಸಂಸ್ಕೃತಿ ಎನ್ನುವಂತಹದ್ದನ್ನು ಹುಟ್ಟಾಕದ. ಮುಂಚೆ ಭೂಮಿಯನ್ನ ಕೃಷಿಗೆ ಯೋಗ್ಯವಾಗಿ ಮಾಡಿದ, ಕೃಷಿ ಮಾಡುವಂತೆ ಅನುಕೂಲ ಮಾಡಿಕೊಟ್ಟ, ಭೂಮಿಯ ಮೇಲೆ ಬೀಜಗಳನ್ನ ಹಾಕಿ ಅದು ಫಲವತ್ತಾಗಿ ಒಂದಿದ್ದು 100 1000 ಬರುವಂತೆ ಮಾಡ್ದ. ಆಮೇಲೆ ಜನರ ವಾಸ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟ, ಒಂದು ಸಂಸ್ಕೃತಿಯನ್ನ ತಯಾರು ಮಾಡ್ದ. ನಾಗರಿಕತೆಯನ್ನ ತಕ್ಕ ಮಟ್ಟಿಗೆ ಕೃಷಿಯನ್ನು ಮತ್ತು ನಾಗರಿಕತೆಯನ್ನು ಶುರು ಮಾಡ್ದ ಅನ್ನುವಂತಹದ್ದು ಪೃಥು ಮಹಾರಾಜನ ಒಂದು ವೈಶಿಷ್ಟ್ಯ ಅಥವಾ ಒಂದು ಕೊಡುಗೆ ಅನ್ನುವಂಥದ್ದು. ನಾವು ಕಥೆಯಲ್ಲಿಯೂ ಭಾಗವತದಲ್ಲಿ ಇದಕ್ಕಿಂತಲೂ ಪೂರ್ವದಲ್ಲಿ ನೋಡಿದ್ರೆ ಜನರು ಒಂದು ಕಡೆ ಗುಂಪಾಗಿ ನಗರ ಪಟ್ಟಣಗಳ ರೂಪದಲ್ಲಿ ವಾಸ ಮಾಡಿರುವಂತಹದ್ದನ್ನ ನಾವು ಕೇಳಿದ್ದಿಲ್ಲ. ಕೃಷಿಯನ್ನ ಮಾಡುವಂತಹದ್ದನ್ನ ನಾವು ಕೇಳಿದ್ದಿಲ್ಲ. ಯಾರ್ಯಾರಿಗೆ ಬೇಕಾಗಿತ್ತೋ ಅವರವ್ರ ತಪಶಕ್ತಿಯ ಮೂಲಕ ಏನ್ ಬೇಕೋ ಅದನ್ನು ಪಡ್ಕೊಳ್ತಾ ಇದ್ರು ಅನ್ನೋದನ್ನ ಕೇಳಿದ್ವಿ. ಗಡ್ಡೆ ಗೆಣಸುಗಳನ್ನು ತಿಂತಾ ಇದ್ರು, ನೀರನ್ನು ಕುಡಿತಾ ಇದ್ರು ಅನ್ನೋದನ್ನು ಕೇಳಿದ್ವಿ. ಹೀಗೆ ನಾವು ಇವತ್ತು ಹೇಗೆ ಕೃಷಿ ಮತ್ತು ನಾಗರಿಕತೆ ಇವುಗಳನ್ನೆರಡೂ ಸೇರಿಸಿದಾಗ ನಮ್ಮ ಜನಜೀವನ ಹೇಗೆ ಕಾಣುತ್ತೋ, ಈ ರೂಪದಲ್ಲಿ ಮೊದಲು ಎಸ್ಟಾಬ್ಲಿಷ್ ಮಾಡಿರುವಂತಹದ್ದು ಪೃಥು ಮಹಾರಾಜ ಅನ್ನುವಂಥದ್ದನ್ನು ನಾವಿಲ್ಲಿ ನೆನಪಿಸ್ಕೊಳ್ಬಹುದು. ಇನ್ನು ಮುಂದೆ ಈ ಪೃಥು ಮಹಾರಾಜನು ಮಾಡಿರುವಂತಹ ಅಶ್ವಮೇಧ ಯಜ್ಞದ ವಿವರಣೆ ಬರುತ್ತೆ. ಆ ಯಜ್ಞದಲ್ಲಿಯೇನೆ ಇಂದ್ರನು ಇವನ ಅಶ್ವವನ್ನ ಅಪಹರಣ ಮಾಡ್ಕೊಂಡು ಹೋಗ್ತಾನೆ. ಆ ಎಲ್ಲ ವಿಚಾರವನ್ನ ನಾವು ನಾಳೆ ದಿವಸ ಮುಂದುವರಿಸೋಣ ಅಂತ ಹೇಳ್ತಾ ಈ 2 ಅಧ್ಯಾಯಗಳನ್ನು ತಮ್ಮೆಲ್ಲರ ಹೃದಯಕ್ಕಿರುವಂತಹ ಪರಮಾತ್ಮನಲ್ಲಿ ಅರ್ಪಿಸಿ ವಾಣಿಗೆ ವಿರಾಮವನ್ನು ನೀಡುತ್ತೇವೆ. ತತ್ಸತ್ ಶ್ರೀಕೃಷ್ಣಾರ್ಪಣಮಸ್ತು. ಎಲ್ರಿಗೂ ನಮಸ್ಕಾರ. ಶುಭರಾತ್ರಿ.